ಮುಂದಿನ ಸುದ್ದಿಯನ್ನು ಗಮನಿಸೋದಾದ್ರೆ ಮತ್ತೊಂದು ವಿಮಾನ ಪತನವಾಗಿದೆ ಅನ್ನೋ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಬಾಂಗ್ಲಾದಲ್ಲಿ ಘನಘೋರ ದುರಂತವೊಂದು ಸಂಭವಿಸಿದೆ. ಬಾಂಗ್ಲಾ ವಾಯುಪಡೆಗೆ ಸೇರಿದ ವಿಮಾನ ಪತನಗೊಂಡಿದೆ. ಏರ್ ಫೋರ್ಸ್ ಜೆಟ್ F7 BGI ಪತನಗೊಂಡ ಮಾಹಿತಿ. ಬಾಂಗ್ಲಾದಲ್ಲಿ ಘನಘೋರ ದುರಂತವೊಂದು ಸಂಭವಿಸಿದರ ಬಗ್ಗೆ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಬಾಂಗ್ಲಾ ವಾಯುಪಡೆಗೆ ಸೇರಿದ ವಿಮಾನ ಪತನ. ಏರ್ ಫೋರ್ಸ್ ಜೆಟ್ F7 BGI ಪತನಗೊಂಡಿದೆ. ಶಾಲಾ ಕಾಲೇಜಿನ ಕಟ್ಟಡದ ಮೇಲೆ ಬಿದ್ದ ವಿಮಾನ ಬಿದ್ದ ಕೂಡಲೇ ಹೊತ್ತಿಕೊಂಡ ಬೆಂಕಿ. ಇದ್ದಕ್ಕಿದ್ದ ಹಾಗೆ ರಣ ಭಯಂಕರವಾಗಿ ಬೆಂಕಿ ಹೊತ್ತಿಕೊಂಡಿದೆ. ಕನಿಷ್ಠ ಒಬ್ಬರು ದುರ್ಮರಣ, ಹಲವರಿಗೆ ಗಾಯ ಎಂದು ಹೇಳಲಾಗ್ತಿದೆ. ಮೃತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ, ಆತಂಕ. ಅಹಮದಾಬಾದಿನ ದುರಂತ ಮರೆಯಾಗುವ ಮುನ್ನವೇ ಬಾಂಗ್ಲಾದೇಶದಲ್ಲಿ ಮತ್ತೊಂದು ಸಮಾನ ರೀತಿಯ ಅವಘಡ, ಮತ್ತೊಂದು ಸಮಾನ ತೀವ್ರತೆಯ ಅವಘಡ. ಇದು ವಿಮಾನ ದುರಂತ. ಶಾಲಾ ಕಾಲೇಜಿನ ಕಟ್ಟಡದ ಮೇಲೆ ಬಿದ್ದ ವಿಮಾನ ಅಹಮದಾಬಾದ್ನಲ್ಲಿ ಹಾಸ್ಟೆಲ್ ಮೇಲೆ ಬಿದ್ದಿತ್ತು. ಈಗ ಬಾಂಗ್ಲಾದಲ್ಲಿ ಅದರಲ್ಲೂ ಕೂಡ ಏರ್ ಫೋರ್ಸ್ ಜೆಟ್ F7 BGI ಪತನಗೊಂಡಿರುವಂತಹದ್ದು. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ವಿಮಾನ ಶಾಲಾ ಕಾಲೇಜಿನ ಕಟ್ಟಡಕ್ಕೆ ಬಡಿಯುತ್ತೆ. ನೋಡ್ತಿದ್ದ ಹಾಗೆ ಬಾಂಗ್ಲಾದ ಜನರು ಏನಾಗ್ತಾ ಇದೆ ಅಂತ ಯೋಚಿಸುವ ಅಷ್ಟರಲ್ಲಿ ಭೀಮಗಾತ್ರದಲ್ಲಿ ಬೆಂಕಿ ಹೊತ್ಕೊಂಡು ಉರಿಯುತ್ತೆ. ಧಗನೆ. ಸೊ ಈಗಾಗಲೇ ಒಂದಷ್ಟು ಸಾವು ನೋವುಗಳು ಸಂಭವಿಸಿದೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆಯನ್ನು ಕೂಡ ಅಲ್ಲೆಗೆಳೆಯಲು ಸಾಧ್ಯವಿಲ್ಲ. ಏರ್ ಫೋರ್ಸ್ ಜೆಟ್ F7 BGI ಪತನಗೊಂಡ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಶಾಲೆ ಕಾಲೇಜಿನ ಕಟ್ಟಡದ ಮೇಲೆ ಬಿದ್ದ ವಿಮಾನ ಬಿದ್ದ ಕೂಡಲೇ ಹೊತ್ತಿಕೊಂಡ ಬೆಂಕಿ. ಕನಿಷ್ಠ ಒಬ್ಬರು ದುರ್ಮರಣ, ಹಲವರಿಗೆ ಗಾಯ ಎಂದು ಹೇಳಲಾಗ್ತಿದೆ. ಮೃತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಯೂ ಕೂಡ ಅಲ್ಲೆಗೆಳೆಯುವಂತಿಲ್ಲ. ಬಾಂಗ್ಲಾದಲ್ಲಿ ಘನಘೋರ. ಈ ಹಿಂದೆ ಭಾರತದ ಅಹಮದಾಬಾದ್ನ ವಿಮಾನ ದುರಂತ ಮನುಷ್ಯನ ಮನಸ್ಸಿನಿಂದ ಮರೆಯಾಗುವ ಮುನ್ನವೇ ಬಾಂಗ್ಲಾದ ಏರ್ ಫೋರ್ಸ್ ಜೆಟ್ ವಿಮಾನ ದುರಂತ ನಿಜಕ್ಕೂ ಕೂಡ ರಸ್ತೆ ಮತ್ತು ಸಮುದ್ರ ಪ್ರಯಾಣಕ್ಕಿಂತಲೂ ಅತಿ ಸೇಫ್ ಆದಂತಹ ಪ್ರಯಾಣ ಒಂದಿದ್ರೆ ಅದು ವಾಯುಮಾರ್ಗ, ಅರ್ಥಾತ್ ಆಕಾಶದ ಗಗನಯಾತ್ರೆ ಎನ್ನುವಂತಹದ್ದು. ಆದರೆ ಇತ್ತೀಚೆಗಿನ ಕೆಲ ದುರಂತಗಳು ನಮಗೆ ಕಾಣಿಸ್ತಾ ಇದೆ. ಆಕಾಶದ ಯಾತ್ರೆಯೂ ಕೂಡ ಅತ್ಯಂತ ದುರಂತಮಯ ಯಾತ್ರೆ ಅಂತ. ಬಾಂಗ್ಲಾದಲ್ಲಿ ಘನಘೋರ ದುರಂತ. ನೋಡ್ತಿದ್ದ ಜನ ದಂಗಾಗಿ ಹೋಗಿದ್ದಾರೆ. ವಿಮಾನ ದುರಂತದಲ್ಲಿ ಸಾವನ್ನಪ್ಪಿರತಕ್ಕಂತಹ ಮತ್ತು ಗಂಭೀರ ಗಾಯಗೊಂಡವರನ್ನ ಈಗಾಗಲೇ ಅಲ್ಲಿನ ಸಾರ್ವಜನಿಕರು ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಅವರನ್ನ ಆಸ್ಪತ್ರೆಗೆ ಸೇರಿಸುವ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕಟ್ಟಡಗಳ ಮೇಲೇರಿ ದುರಂತದ ದೃಶ್ಯಗಳನ್ನು ವೀಕ್ಷಣೆ ಮಾಡ್ತಿದ್ದಾರೆ. ಒಂದಷ್ಟು ಜನ ಆತಂಕದಲ್ಲಿ, ಒಂದಷ್ಟು ಮಕ್ಕಳು ಕೂಡ ಆ ದುರಂತದಲ್ಲಿ ಗಂಭೀರ ಗಾಯವನ್ನ ಅನುಭವಿಸಿದ್ದಾರೆ. ಅಹಮದಾಬಾದ್ ದುರಂತ ಮಾಚುವ ಮುನ್ನ ಮತ್ತೊಂದು ದುರಂತ ಬಾಂಗ್ಲಾದಲ್ಲಿ ಕೇಳಿ ಬರ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.